ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಬೆಳಗ್ಗೆಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ಸೋಮವಾರದ ಲಾಗ್ ಆಗಿರುತ್ತೆ. ನಮ್ಮ ಮನೆ ಸಿಂಗಲ್ ಬಿಲ್ಡಿಂಗ್ ಇರೋದ್ರಿಂದ ಆ ಕಡೆ ಈ ಕಡೆ ತುಂಬ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ವು. ಸಮ್ಮರ್ ಬೇರೆ ಬಂತಲ್ವಾ, ಅದನ್ನ ಕ್ಲೀನ್ ಮಾಡಿಸೋಣ ಅಂತೇಳಿ ಗೌಂಡಿನ ಕರ್ಕೊಂಡು ಬಂದಿದ್ರು ನೋಡಿ. ಕ್ಲೀನ್ ಮಾಡಿಸ್ತಾ ಇದ್ರು. ಸನಿ ಕೂಡ ಅವಾಗೇ ಎದ್ದು ಸ್ವಲ್ಪ ಟೈಮ್ ಆಗಿತ್ತು ನೋಡಿ. ಎಲ್ಲಾನು ಕ್ಲೀನ್ ಮಾಡಿಸ್ತಾ ಇದ್ವಿ. ಈ ಥರ ಕ್ಲೀನ್ ಯಾವಾಗಾದರೂ ಒಂದು 15 ಡೇಸ್ಗೆ ಇಲ್ಲ ಒಂದು 6 ಮಂತಿಗೆ ಒಂದ್ಸಲ ಆದರೂ ಈ ಥರ ಕ್ಲೀನ್ ಮಾಡಿಸಿದ್ರೆ ಮನೆ ಮುಂದೆ ಯಾವುದೇ ರೀತಿ ಹುಳುಗಳಾಗಲಿ ಅದು ಆಗಲಿ ಬರಲ್ಲ ಅಂದ್ಬಿಟ್ಟು ಮಾಡಿಸ್ತೀವಿ ನಾವು. ಯಾಕಂದರೆ ಸನ್ನಿ ಕೂಡ ಓಡಾಡ್ತಾ ಇರ್ತಾನಲ್ವಾ, ಹಂಗಾಗಿ ಎಲ್ಲಾನು ಕ್ಲೀನ್ ಮಾಡಿಸ್ತೀವಿ ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡಿಸಿ ನಮ್ಮ ಹಸ್ಬೆಂಡ್ ಕೂಡ ಶಾಪಿಗೆ ಹೋದ್ರು. ನಾನು ಕೂಡ ಸ್ನಾನ ಎಲ್ಲ ಮಾಡಿ ಸೋಮವಾರ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ. ನೋಡ್ತಿರ್ಬೋದು. ಜಾಸ್ತಿ ಏನು ಹೂವು ಇರಲಿಲ್ಲ. ನಮ್ಮ ಗಿಡದಲ್ಲಿ ಬೆಳೆದಿರ್ತಕ್ಕಂಥ ರೋಸ್ನ ತಗೊಂಡು ಆ್ಯಂಡ್ ಹಳದಿ ಕಲರ್ ಹೂವು ಒಂದು ಸ್ವಲ್ಪ ಮಿಕ್ಕಿದ್ವು, ಅದರಲ್ಲಿಂದನೇ ಮ್ಯಾನೇಜ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ. ನೆಕ್ಸ್ಟು ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಇನ್ನೇನಪ್ಪ ಅಂದರೆ ಸಮ್ಮರ್ ಬಂತಲ್ವಾ, ನಾವು ಡೈಲಿ ಗಿಡಗಳಿಗೆ ನೀರು ಹಾಕ್ಬೇಕಾಗುತ್ತೆ. ನಾವು ನೋಡ್ತಿರ್ಬೋದು, ಇಲ್ಲಿ ಒಂದಿನ ಬಿಟ್ಟರೆ ಈ ಥರ ಗಿಡ ಎಲ್ಲ ಫುಲ್ ಒಣಗೋಗ್ಬಿಡುತ್ತೆ. ನೆಕ್ಸ್ಟ್ ನೋಡೋಣ ಯಾವ ಥರ ಗಿಡ ಉಳಿಯುತ್ತೆ ಎಲ್ಲ ಗೊತ್ತಿಲ್ಲ. ಯಾಕಂದರೆ ನಾನು ಸ್ವಲ್ಪ ಹೊರಗಡೆ ಜಾಸ್ತಿ ಹೋಗೋದ್ರಿಂದ ಮುಂಚೆ ಆದರೆ 2 ಡೇಸ್ಗೆ ಒಂದ್ಸಲ ಹಾಕಿದರೆ ನಡೆದೋಗ್ತಿತ್ತು. ನಾನು ಬರೋಷ್ಟಿಗೆ ಅಷ್ಟೇ ಚೆನ್ನಾಗಿರ್ತಾ ಇದ್ವು ಗಿಡಗಳು. ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ನೀರು ಬೇಕಾಗುತ್ತೆ ಗಿಡಗಳಿಗೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನು ಉಳಿಯುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಹಾಗೆ ಸಾಯಂಕಾಲ ಕೂಡ ಆಗೋಯ್ತಲ್ವಾ, ಸ್ವಲ್ಪ ಮುಖ ಎಲ್ಲ ತಗೊಂಡು ದೇವ್ರಿಗೆಲ್ಲ ದೀಪ ಹಾಕ್ಬಿಡೋಣ ಅಂತೇಳಿ ಮುಖ ತೊಳ್ಕೊತಾ ಇದ್ದೀನಿ ನೋಡಿ. ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಲ್ವ, ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗಬೇಡಿ, ಒಂದು ಲೈಕ್ ಕೊಟ್ಟು ಹೋಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ಹೋಗಿ ಅಂತ ಹೇಳ್ತೀನಿ ನೋಡಿ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಬಂದರು, ರೇಗಿಸ್ತಾ ಇದ್ರು ನೋಡಿ ನನಗೆ, ಎಷ್ಟೊತ್ತು ರೆಡಿ ಆಗ್ತೀಯ ಅಂತೇಳಿ. ಹಂಗಾಗಿ ನಾನು ಸ್ವಲ್ಪ ನಗ್ತಾ ಇದ್ದೆ. ಹಾಗೆ ದೇವ್ರ ದೀಪ ಕೂಡ ಹಾಕಿ ಒಂದು ಸ್ವಲ್ಪ ಹೊತ್ತು ತಿರ್ಗಾಡಿ ಬಂದ್ರಾಯ್ತು, ವಾಕಿಂಗ್ ಮಾಡಿ ಬಂದ್ರಾಯ್ತು ಅಂದ್ಬಿಟ್ಟು ದೇವ್ರ ದೀಪ ಎಲ್ಲ ಹಚ್ತಾ ಇದ್ದೀನಿ ನೋಡಿ. ಆಮೇಲೆ ಸನಿ ವಾಟರ್ ಮಿಲನ್ ತಿಂತೀನಿ ಅಂತ ಹೇಳ್ದನಲ್ವ, ಹಂಗಾಗಿ ಎರ್ಚಿ ಕೊಡ್ತಾ ಇದ್ದೀನಿ ನೋಡಿ. ಸನಿ ಜೊತೆಗೆ ನಾವು ಕುಂತ್ಕೊಂಡು ತಿಂತಾ ಇದ್ವಿ. ಈ ಥರ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನ ಆಗೋಗಿತ್ತು. ಯಾಕಂದರೆ ಸ್ವಲ್ಪ ಲೈಟಾಗಿ ನಮ್ಮ ಹಸ್ಬೆಂಡ್ ಕೂಡ ಬ್ಯುಸಿಯಾಗಿದ್ದರು. ತುಂಬಾ ಸನಿಗೆ ಆಟ ಆಡಿಸ್ಕೊಂತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ. ಈವ್ನಿಂಗ್ ಟೈಮು, ರಾತ್ರಿ ಟೈಮೆಲ್ಲ ನಮ್ಮದು ರಾತ್ರಿ ರೊಟೀನ್ ಇದೇ ಥರನೇ ಇರುತ್ತೆ. ಸನಿ ಕೂಡ ತುಂಬಾ ಚಾಸ್ತಿ ಮಾಡ್ತಾ ಇರ್ತಾನೆ ರಾತ್ರಿ. ಅವನಿಗೆ ಅವರಪ್ಪ ಅಂದರೆ ತುಂಬ ಇಷ್ಟ. ಅವರಪ್ಪನ ಜೊತೆ ಯಾವಾಗಲೂ ಇದೇ ಥರನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಯಾವಾಗಲೂ ಅವನು ಅವ್ರ ಪಪ್ಪ ಬಂದ ತಕ್ಷಣವೇ ನನ್ನ ಬಿಟ್ಟು ಅವ್ನು 24 ಅವರ್ಸಲ್ಲಿ ನನ್ನ ಜೊತೆನೇ ಜಾಸ್ತಿ ಇರೋದ್ರಿಂದ ಸಾಯಂಕಾಲ ಅವ್ರ ಪಪ್ಪ ಬಂದಮೇಲೆ ಸ್ವಲ್ಪ ನನ್ನ ಜೊತೆಗೆ ಆಟ ಆಡೋದು ಕಡಿಮೆ ಆಗುತ್ತೆ. ನೋಡ್ತಿರ್ಬೋದು ನೀವು ಯಾವಾಗಲೂ ಅವ್ರ ಜೊತೆನೇ ಜಾಸ್ತಿ ಮಿಂಗಲ್ ಆಗ್ತಾನೆ ಅವನು ನೈಟ್ ಟೈಮಲ್ಲಿ. ಯಾಕಂದರೆ ಡೇ ಟೈಮಲ್ಲೆಲ್ಲ ಅವನು ಮಿಸ್ ಮಾಡ್ಕೊಂಡಿರ್ತಾನಲ್ವಾ, ಹಾಗಾಗಿ ಅವ್ರ ಜೊತೆನೇ ಜಾಸ್ತಿ ಆಟ ಆಡ್ತಾನೆ. ಅಂಬಕ್ಕೆ ಮಮ್ಮ ಮಾಡ್ಸಕತ್ತೀರಜ್ಜ ನೀವು? ಏನು ಮಾಡ್ಸಕತ್ತೀರಮ್ಮ? ಮಮ್ಮ ಮಾಡ್ಸಕತ್ತೀರಾ? ಹೌದು. ನೀನು ಮಮ್ಮ ಮಾಡಿರಜ್ಜ? ಫೋನ್ ನೋಡ್ದ? ನೀ ಶೂ ಹಚ್ಚಿಯಾ? ಆಯ್ತು ರಾಜ. ಶೋ ಬೀಳ್ತಿತ್ತಾ? ಹೌದಾ? ಏನು ಮೊಸರನ್ನ ತಿನ್ಸಕತ್ತೀಯಾ? ಉಪ್ಪು ಈ ಥರ ಮಾಡಿದರೆ ಏನು ಮಾಡಬೇಕು ನೀವೇ ಹೇಳಿ, ಸಾಕಾಗೋಗುತ್ತೆ.
ಏನಕ್ಕೆ ಹೇಳಿದ್ರು ಕೇಳೋದಿಲ್ಲ ಅವನು. ಅವನ್ ರೂಮ್ ಹೆಂಗ್ ಮಾಡ್ಕೊಂಡಿದ್ದಾನೆ ನೋಡಿ. ಎಲ್ಲಾನು ಇಲ್ಲಿ ಈ ತರ ಹಾಕ್ಬಿಟ್ಟಿರ್ತಾನೆ. ನಾನು ಅಂದಂಗೆ ಅನ್ನಕ್ ಹೋಗುತ್ತೆ ದುಮ್ಮ. ಯಾಕೆ ಆಫ್ ಮಾಡಿದೆ ಟಿವಿ? ನಾವು ನೋಡ್ತೀವಿ, ನೀನಷ್ಟೇ ನೋಡ್ಬೇಕಾ? ರಾತ್ರಿಗೆ ಅಡುಗೆ ಮಾಡೋದ್ರಿಂದ ನಾನು ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಾ ಇದ್ದೀನಿ ನೋಡಿ. ನಾನು ಇವತ್ತು ಆಲೂ ಕರಿ ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗಡ್ಡೆನ ಚೆನ್ನಾಗಿ ತೊಳಿತಾ ಇದ್ದೀನಿ ನೋಡಿ. ಇತ್ತೀಚೆಗಂತೂ ಆಲೂಗಡ್ಡೆ ತುಂಬಾನೇ ಮಣ್ಣಾಗೆ ಬರುತ್ತೆ. ನೀಟಾಗಿ ತೊಳ್ಕೊಂಡು ಅದನ್ನು ಚೆನ್ನಾಗಿ ಮೇಲೆ ಸಿಪ್ಪೆನ ತೆಗೆದ್ಬಿಟ್ಟು ನೀಟಾಗಿ ಅಡುಗೆನ ಮಾಡ್ಕೊಳ್ಳಿ. ಹಾಗೆ ನೋಡ್ತಿರ್ಬೋದು ಇಲ್ಲಿ ನಾನು ಈರುಳ್ಳಿನ ಹೆರ್ಚ್ಕೊಳ್ಳಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಸಿಪ್ಪೆನ ಈ ಥರ ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ರೆ ನಿಮಗೂ ಕೂಡ ಮೆಸ್ಸಿ ಅಂತ ಜಾಸ್ತಿ ಫೀಲ್ ಆಗಲ್ಲ. ಆ ಪ್ಲೇಟ್ನ ಹಾಗೆ ಪಾತ್ರೆ ತೊಳೆಯೋಕೆ ಹಾಕಬಾರ್ದು. ಅದನ್ನು ನೆಕ್ಸ್ಟ್ ತೊಳೆದ್ಬಿಟ್ಟು ತಿರ್ಗಾ ಇಟ್ಬಿಟ್ರೆ ಪಾತ್ರೆ ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ನೋಡ್ತಿರ್ಬೋದು, ಇದೊಂಥರ ನಿಮಗೆ ಟಿಪ್ಸ್ ಅಂತಾನೆ ಅಂದ್ಕೊಳ್ಳಿ. ಈ ಥರ ಪ್ಲೇಟಲ್ಲಿ ಎತ್ತಿಡೋದ್ರಿಂದ ನಮಗೂ ಕೂಡ ಮೆಸ್ಸಿ ಅನ್ನೋದು ತುಂಬಾನೇ ಕಂಟ್ರೋಲಿಗೆ ಬರುತ್ತಂತಾನೆ ಹೇಳ್ಬೋದು. ಇಲ್ಲಿ ನಾನು ಫಸ್ಟ್ಗೆ ಆಲೂ ಕರಿ ಯಾವ ಥರ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಯಾವುದೇ ರೀತಿಯಾಗಿ ಕುಕ್ಕರಲ್ಲಿ ಬೇಯಿಸಿ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ನೋಡಿ. ಒಂದು ಬಾಣಲಿಗೆ ನಾರ್ಮಲ್ ಆಗಿ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಒಂದೊಂದು ಥರನೇ ಮಾಡ್ತಾರೆ. ನಾನು ಆಲೂ ಕರಿ 2 ಟೈಪ್ ಮಾಡ್ಕೊತೀನಿ. ಒಂದು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಮಾಡ್ಕೊಂಡು ಬಿಡ್ತೀನಿ, ಇನ್ನೊಂದು ಈ ಥರ ಅರ್ಜೆಂಟಲ್ಲಿ ಬೇಕಾದಾಗ ಈ ಥರನೂ ಮಾಡ್ತೀನಿ. 2 ಥರನೂ ತುಂಬ ಚೆನ್ನಾಗಿ ಬರುತ್ತಂತಾನೆ ಹೇಳ್ಬೋದು. ನೆಕ್ಸ್ಟ್ ಕರಿಬೇವು ಹಾಕ್ಕೊತಾ ಇದ್ದೀನಿ ನೋಡಿ. ಆ ಕಡೆ ನಾನು ಗೀ ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಗೀ ರೈಸ್ಗೆ ಅನ್ನನ ಆಲ್ರೆಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡ್ತಿರ್ಬೋದು 1 ಕಪ್ ಆಗೋಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ. ಬಟ್ ನಾನಿಲ್ಲಿ ಹಾಲು ಕರಿ ಮಾಡ್ತಿರೋದ್ರಿಂದ ಹಾಲು ಜಾಸ್ತಿ ತಗೊಂಡು ಈರುಳ್ಳಿ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ. ಇಲ್ಲಾಂದರೆ ಟೇಸ್ಟ್ ಗೊತ್ತಾಗಲ್ಲ ಅಂದ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನಾನು ಸ್ವಲ್ಪ ಜಾಸ್ತಿ ಆಗೋಷ್ಟು ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು. ನಾಳೆ ಬೆಳಿಗ್ಗೆನೂ ಆಗೋಗುತ್ತೆ ಅನ್ನೋ ರೀಸನ್ಗೆ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಚೆನ್ನಾಗಿ ಫ್ರೈ ಆದ ತಕ್ಷಣನೇ ಇದಕ್ಕೆ ನಾನು 1 ಕಪ್ಪು ಈರುಳ್ಳಿ ತಗೊಂಡಿದ್ನಲ್ವ, 2 ಕಪ್ ಆಲೂಗಡ್ಡೆನ ತಗೊಂಡು ಹಾಕ್ತಾ ಇದ್ದೀನಿ ನೋಡಿ. ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಈರುಳ್ಳಿ ಫ್ರೈ ಆದಷ್ಟು ತರಕಾರಿಗಳು ಚೆನ್ನಾಗಿ ಆಗುತ್ತಂತಾನೆ ಹೇಳ್ಬೋದು. ನಾ ಹೇಳಿದ್ನಲ್ವ 2 ಕಪ್ ಹಾಲು ಹಾಕ್ಕೊತಿದ್ದೀನಿ ಅಂತ. ನಾನು 2 ಕಪ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಇದು ತಳ ಹಿಡಿಬಾರ್ದು, ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆವಾಗವಾಗ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಫ್ರೈ ಆಗೋ ಟೈಮಲ್ಲೇ ಹಾಲು ತಳ ಹಿಡ್ದೋಗುತ್ತೆ. ಇಲ್ಲಿ ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ಬೀನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀನ್ಸ್ ಯಾಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅನ್ನೋ ರೀಸನ್ಗೆ. ನೀವು ಬೇಕಾದರೆ ವಟಾಣಿ ಕಾಳು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ವಟಾಣಿ ಕಾಳು ಖಾಲಿ ಆಗಿದ್ದಾವೆ ಅಂದ್ಬಿಟ್ಟು ಬೀನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಟೇಸ್ಟ್ ಏನು ಚೇಂಜ್ ಆಗಲ್ಲ, ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ಬೀನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹಾಲು ತಳ ಹಿಡಿಬಾರ್ದಂತೇಳಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಆಲ್ರೆಡಿ ನೀಟಾಗಿ ಎಲ್ಲನೂ ಫ್ರೈ ಆಗೋಗಿದೆ. ಇದಕ್ಕೆ ನಾವು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಗ್ರೇವಿ ಮಾಡ್ಕೊಳ್ದಿದ್ರೆ ಗ್ರೇವಿ
ಮಾಡ್ಕೊಳ್ಳೋಂಗಿದ್ರೆ ನೀರು ಹಾಕಿ, ಗ್ರೇವಿ ಮಾಡ್ಕೊಳ್ಳೋ ನೆಸಸರಿ ಇಲ್ಲ ಅಂತಂದರೆ ನೀರನ್ನ ಸ್ಕಿಪ್ ಮಾಡ್ಬೋದು. ನೋಡಿ ನಾನಿಲ್ಲಿ ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಲಿಟ್ಲ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು 10 ಮಿನಿಟ್ಸ್ ಎಲ್ಲ ನೀಟಾಗಿ ಬೇಯಿಸ್ಕೊಂಡು ಬಿಡಬೇಕು. ಬೇಯಿಸ್ಕೊಂಡ ನಂತರ ಇದು ಈ ಥರ ಕಾಣಿಸುತ್ತೆ ನೋಡ್ತಿರ್ಬೋದು. ಎಲ್ಲನೂ ನೀಟಾಗಿ ಬೆಂದೋಗಿರುತ್ತೆ ಹಾಲು. ನೆಕ್ಸ್ಟ್ ಅದಕ್ಕೆ ಅಚ್ಚ ಖಾರದ ಪುಡಿ ಆ್ಯಂಡ್ ಅರಿಶಿನ, ನೆಕ್ಸ್ಟ್ ನಾನು ಪನ್ನೀರ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ತುಂಬಾ ಪನ್ನೀರ್ ಮಸಾಲ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ. ಸ್ಪೆಷಲಿ ನಾನು ಹಾಲು ಕರಿ ಮಾಡಬೇಕಾದ್ರೆ ಪನ್ನೀರ್ ಮಸಾಲಾನ ಆ್ಯಡ್ ಮಾಡೋದು. ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು. ನೀಟಾಗಿ ಹಾಲು ಕರಿ ಇಲ್ಲಿ ಸ್ವಲ್ಪ ಕುದಿಯೋಕೆ ಬಿಡ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಪನ್ನೀರ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ, ನಿಮಗೆ ಹೇಳಿದ ಥರನೇ ನೋಡ್ತಿರ್ಬೋದು. ಇದು ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ. ನನಗಂತೂ ತುಂಬಾ ಇಷ್ಟ. ನೀವು ಕೂಡ ಈ ಥರ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ. ಎಲ್ಲರೂ ಒಂದೇ ಥರ ಆಲೂಗಡ್ಡೆ ಮಾಡಿ ಬೋರ್ ಆಗಿರುತ್ತೆ. ನಾನು ಯಾರು ಬೀನ್ಸ್ ಹಾಕಿ ಮಾಡಿರಲ್ಲ ಅಂದ್ಕೊತೀನಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಇದು ಫೈನಲ್ ಆಗಿ ಫಿನಿಶಿಂಗ್ ಆಗಿ ಹೋಗಿದೆ. ನೋಡಿ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಹಾಲು ಕರಿ ರೆಡಿಯಾಗಿ ಹೋಗುತ್ತೆ. ನೋಡಿ ಇದನ್ನು ನೀವು ಮ್ಯಾಶ್ ಕೂಡ ಮಾಡಿಕೊಂಡು ಫುಲ್ ಗ್ರೇವಿ ಥರನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಇದು ನಾನು ಬೇಡ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೋಡಿ ನೀವು ಬೇಕಾದರೆ ಮ್ಯಾಶ್ ಮಾಡ್ಕೋಬೋದು. ನೋಡಿ ನೋಡ್ತಿರ್ಬೋದು ಇದು ಕಂಪ್ಲೀಟಾಗಿ ಆಗೋಗಿದೆ. ಇನ್ನು ಈ ಕಡೆ ನಾನು ಗೀ ರೈಸ್ ಮಾಡ್ಕೊಳ್ಳಿಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಿದ್ದೀನಿ. ನೋಡಿ ಹಾಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಕೂಡ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಈ ಥರ ಮಾಡ್ಕೊಂಡು ಬಿಡೋದ್ರಿಂದ ಕೆಲಸ ತುಂಬ ಈಸಿ ಆಗುತ್ತಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಆ್ಯಂಡ್ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಚೆನ್ನಾಗಿ ಅದು ಫ್ರೈ ಆದ ತಕ್ಷಣ ಕರ್ಗಿದ ತಕ್ಷಣವೇ ಅದಕ್ಕೆ ನಾರ್ಮಲ್ ಆಗಿ ಚಕ್ಕೆ, ಲವಂಗ, ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಸಾಸಿವೆ ಆ್ಯಡ್ ಮಾಡ್ಕೊಳ್ಬಾರ್ದು. ಈ ಥರ ಕರ್ರಗಾಗೋ ತನಕ ಚೆನ್ನಾಗಿ ಬಿಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಯಾಕಂದರೆ ಇನ್ನು ಅರ್ಧ ಈರುಳ್ಳಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಜಾಸ್ತಿ ಈರುಳ್ಳಿ ಆದ್ರೂ ಗೀ ರೈಸ್ ಚೆನ್ನಾಗಾಗಲ್ಲ, ಬರೀ ಈರುಳ್ಳಿ ಅಂತೇಳಿ ಫೀಲ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಗೀ ರೈಸ್ ಮಾಡೋದು ತುಂಬಾ ಈಸಿ. ನಾನಿಲ್ಲಿ ಆಲ್ರೆಡಿ ಅನ್ನ ಮಾಡಿಕೊಂಡು ಗೀ ರೈಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಡೈರೆಕ್ಟಾಗಿ ಕೂಡ ಮಾಡ್ತಾರೆ. ನನಗೆ ಆ ಥರ ಸ್ವಲ್ಪ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ. ಈ ಥರ ಅಂದರೆ ನಾನು ಇಷ್ಟ. ನೋಡ್ತಿರ್ಬೋದು 2 ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಮುಂಚೆನೇ ಹಾಕೋಬೋದು. ನಾನು ಗೀ ರೈಸ್ ಆಗಿರೋದ್ರಿಂದ ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡಿಂದ ಹಾಕ್ತಾ ಇದ್ದೀನಿ. ಸುಮ್ಮನೆ ಸ್ಯಾಂಪಲ್ಗೆ ಹಾಕ್ತಾ ಇದ್ದೀನಿ. ಇಷ್ಟಾದಮೇಲೆ ನಾನು ಉಪ್ಪನ್ನ ಮುಂಚೆನೇ ಅನ್ನಕ್ಕೆ ಹಾಕಿರೋದ್ರಿಂದ ನಾನೇನು ಉಪ್ಪು ಆ್ಯಡ್ ಮಾಡ್ತಾ ಇಲ್ಲ. ಒಂದು ಗ್ಲಾಸ್ ಅನ್ನ ತೊಗೊಂಡಿದ್ದೀನಿ ನಾನು. ಒಂದು ಗ್ಲಾಸನ್ನು ನೀಟಾಗಿ ಉದ್ರಿಗೆ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಮೆತ್ತಗೆ ಆದರೆ ಚೆನ್ನಾಗಿ ಆಗಂಗಿಲ್ಲ. ನೋಡ್ತಿರ್ಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಸಖತ್ತಾಗಿತ್ತಂತಲೇ ಹೇಳ್ಬೋದು. ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಾನೇನು ಮುಂಚೆನೇ ಹುರಿದಿಟ್ಕೊಂಡಿರೋ ಈರುಳ್ಳಿ ಆ್ಯಂಡ್ ಗೋಡಂಬಿನ ನಾನು ನೆಕ್ಸ್ಟ್ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಟೋಟಲ್ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತಂತಲೇ ಹೇಳ್ಬೋದು. ನೋಡಿ ನೀವು ಕೂಡ ಮನೇಲಿ ಹೀಗೆ ಟ್ರೈ ಮಾಡಿ. ಗೀ ರೈಸ್ ಅಂತೂ ತುಂಬ ಸಖತ್ತಾಗಿತ್ತು. ಮನೇಲೇ ಈಗ ಹೋಟ್ಲಿಗೆ ಹೋಗೋಕ್ಕೆ ಆಗದೆ ಇರೋ ಟೈಮಲ್ಲಿ ನೀವು ಗೀ ರೈಸ್ ತಿನ್ಬೇಕು ಅನಿಸಿದರೆ ಮನೆಯಲ್ಲೇ ಕೂಡ ಟ್ರೈ ಮಾಡ್ಕೊಂಡು ತಿನ್ಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತಂತಲೇ ಹೇಳ್ಬೋದು. ನಾನಿಲ್ಲಿ ನೋಡ್ತಿರ್ಬೋದು ನಮ್ಮ ಮನೆಯವ್ರಿಗೋಸ್ಕರ ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಸರ್ವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಗ್ರೇವಿ ಕೂಡ ಗೀ ರೈಸಿಗೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಆಲೂ ಕರಿ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ಮ್ಯಾಶ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ನೋಡಿ ನಾನು ಬೇಡ ಇವಾಗ ನಾವು ರೊಟ್ಟಿಯಲ್ಲಿನೂ ತಿನ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಿದ್ದೀನಿ. ಟೋಟಲ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.